ಜನರಿಗೆ ವಿಪರೀತ ತೊಂದರೆ ಮಾಡ್ತಾ ಇದೆ. ಆದ್ರೆ ನಾವು ಎಷ್ಟೋ ಸಲ ಈ ಕುರಿತು ಪೊಲೀಸರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಎಸಿಗೆ ಎಲ್ಲಾ ರೀತಿಯಲ್ಲಿ ನಾವು ಮನವಿಯನ್ನು ಕೊಟ್ಟಾಯ್ತು. ಆದ್ರೆ ಯಾವುದೇ ರೀತಿಯ ಆಕ್ಷನ್ ಸಹ ಇಲ್ಲಿ ತನಕ ಆಗ್ತಾ ಇರಲಿಲ್ಲ. ಬರೀ ಅವರನ್ನು ಕರೆಯುವುದು, ಅವರಿಗೆ ಒಂದು ಸಣ್ಣ ವಾರ್ನಿಂಗ್ ಮಾಡೋದು, ಬಿಡುವುದು ಮಾಡ್ತಾ ಇದ್ರು. ಆದ್ರೆ ಈ ಸಲ ಫಸ್ಟ್ ಟೈಮ್ ಒಬ್ಬ ಅತ್ಯಂತ ದಕ್ಷ ಅಧಿಕಾರಿ ಎಂ ನಾರಾಯಣ್ ಸಾಹೇಬ್ರು, SP ಸಾಹೇಬ್ರು ಪ್ರಥಮ ಬಾರಿಗೆ ಸಿರ್ಸಿಲಿ 2 DJ, ಹೊನ್ನಾವರದಲ್ಲಿ 1 DJ ಮತ್ತು ಕುಮಟಾದಲ್ಲಿ 1 DJ ಸೀಸ್ ಮಾಡಿ ಒಂದು ಕ್ರಮವನ್ನು ಜರುಗಿಸಿದ್ದಾರೆ. ಈ ರೀತಿ ಮಾಡಿದಂತ ಒಬ್ಬ ಅಧಿಕಾರಿಯ ಮೇಲೆ ನಾವು ಸಾರ್ವಜನಿಕರು ಅವ್ರ ಹಿಂದೆ ನಿಂತು ಅವರಿಗೆ ಈ ಒಳ್ಳೆಯ ಕಾರ್ಯಕ್ಕೆ ನಾವು ಬೆಂಬಲ ಇದ್ದೇವೆ ಹೇಳುವಂತ ಒಂದು ಸಂದೇಶವನ್ನು ರವಾನೆ ಮಾಡದೇ ಇದ್ರೆ ಮುಂದೆ ಅಧಿಕಾರಿಗಳು ಸಹ ಈ ರೀತಿ ನಿಟ್ಟಿನಲ್ಲಿ ಕೆಲಸ ಕಾರ್ಯ ಮಾಡಲಿಕ್ಕೆ ಹಿಂಜರಿತಾರೆ. ಆ ದೃಷ್ಟಿಯಿಂದ ನಾವು ಈ ಒಂದು ಪ್ರೆಸ್ ಮೀಟ್ ಅನ್ನು ಕರೆದಿದ್ದೇವೆ. ಸೆಪ್ಟೆಂಬರ್ 10ನೇ ತಾರೀಕಿನ ಆಸುಪಾಸು ನಮ್ಮ ಊರಿನಲ್ಲಿ, ನಮ್ಮ ಕಡ್ಲೆ ಊರಿನಲ್ಲಿ ಮತ್ತು ಕೆಲವರು ಊರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ, ನಾವು ಸಿನಿಮಾ ಟಾಕೀಸ್ ನಲ್ಲಿ ಇದ್ದೇವೆ, ಕ್ಲಬ್ ನಲ್ಲಿ ಇದ್ದೇವೆ ಹೇಳುವಂತ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ದೊಡ್ಡ DJ. ನನ್ನ ವೃದ್ಧರಾದಂತ ತಂದೆ ತಾಯಿಗಳು ಮುಂದಿನ ವರ್ಷ ಇದೇ ರೀತಿ DJ ಇದ್ದು ನಾವು ಗಣೇಶ ಚತುರ್ಥಿಗೆ ನಾವು ಊರು ಬಿಟ್ಟು ಬೇರೆ ಕಡೆ ಹೋಗುವ ಹೇಳುವಂತ ಒಂದು ಪರಿಸ್ಥಿತಿ ಸಹ ನಿರ್ಮಾಣ ಆಗಿತ್ತು. ಕುಮಟಾದ ಹೃದಯ ಭಾಗದಲ್ಲಿ 5 ಪ್ರಮುಖ ಆಸ್ಪತ್ರೆಗಳು ಉಂಟು. ಆ ಪ್ರಮುಖ ಆಸ್ಪತ್ರೆಗಳ ಎದುರಿನಲ್ಲಿ ಆ ಸಂಪೂರ್ಣ ಏರಿಯಾ ಸೈಲೆಂಟ್ ಝೋನ್, 24 ತಾಸು ಅಲ್ಲಿ ಮೈಕ್ ಹಚ್ಚುವಂಗಿಲ್ಲ ನಮ್ಮ ಕಾನೂನಿನ ಪ್ರಕಾರ. ಆದ್ರೆ ಈ ಎಲ್ಲ ಪ್ರಮುಖ ಆಸ್ಪತ್ರೆಗಳ ಆಸುಪಾಸಿನಲ್ಲಿ ಮಧ್ಯರಾತ್ರಿ DJನ ಹಚ್ಚಿದ್ದಾರೆ. ಅದು ಎಷ್ಟು ದೊಡ್ಡ DJ ಅಂತ ಹೇಳಿದ್ರೆ, ಕುಮಟಾ ತಾರಿಬಾಗಿಲಿನಲ್ಲಿ ಹತ್ತಿದ DJ 8 ಕಿಲೋಮೀಟರ್ ದೂರ ಬಾಡದವರಿಗೆ ಕೇಳ್ತದೆ. ಮಿರ್ಜಾನಲ್ಲಿ ಹಚ್ಚಿದಂತ DJ 5-6 ಬೆಟ್ಟಗಳನ್ನ ದಾಟಿ ಯಲವಳ್ಳಿ ತನಕ ಕೇಳ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾನೂನಿನ ಉಲ್ಲಂಘನೆ ಏನಾಗ್ತಾ ಇದೆ. ಇದನ್ನ ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಜ್ಞಾವಂತರು ವಿರೋಧ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಹೋದ ವರ್ಷ ಈ ಲೇಸರ್ ಮತ್ತೆ ಲೇಸರ್ ಲೈಟು ಮತ್ತೆ DJ ಇಂದ 65 ಜನ ಕುರುಡರಾಗಿದ್ದಾರೆ ಮಹಾರಾಷ್ಟ್ರದಲ್ಲಿ. ಅದನ್ನು ನ್ಯಾಯಾಲಯಕ್ಕೆ ಸಹ ತಿಳಿಸಿದ್ದಾರೆ. ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸಣ್ಣ ಸಣ್ಣ ಶಿಶು ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ವೃದ್ಧರು, ಇವ್ರು ಯಾರು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಯಾರತ್ರ ಸಾಧ್ಯ ಉಂಟು? ಪ್ರಜ್ಞಾವಂತ ನಾಗರಿಕರೇ ಮಾಡ್ಬೇಕಲ್ಲ. ಪ್ರಜ್ಞಾವಂತ ನಾಗರಿಕರು ಏನಾದ್ರೂ ಒಂದು ಕ್ರಮ ತಗೊಳ್ತಿದ್ರೆ ಮುಂದಿನ ಜನಾಂಗಕ್ಕೆ ನಾವೇನು ಅಂತ ಹೇಳಿದ್ರೆ, ನೋಡಿ ಇದೇ ರೀತಿ ನಮ್ಮ ಹಬ್ಬ ಎಲ್ಲ ಮಾಡೋದು ಇದೇ ರೀತಿ ಹೇಳುವಂತ ಒಂದು ತಪ್ಪು ಸಂದೇಶ ಹೋಗ್ತಾರೆ. ಬೆಳಿಗ್ಗೆ 10 ಗಂಟೆಯಿಂದ 6 ಗಂಟೆ ಡೆಸಿಬಲ್ ಮಾನದಂಡ ಬಿಟ್ಟು ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಯಾವ ಕಾರಣಕ್ಕೂ ಮೈಕ್ ಹಚ್ಚುದಾಗಿ DJ ಹಚ್ಚುದಾಗಿ ಮಾಡುವಂಗಿಲ್ಲ. ಆದ್ರೆ ಇವಾಗ ನೋಡಿ, ಮಧ್ಯ 9 ಗಂಟೆ ಕಾರ್ಯಕ್ರಮ ಶುರುವಾಗೋದೇ 10 ಗಂಟೆ, ಆಮೇಲೆ ಮುಗಿಯೋದು ಬೆಳಗಿನ ಜಾವ 3 ಗಂಟೆಗೆ. ಅದು ಸಹ ಡೆಸಿಬಲ್ ಎಷ್ಟು? 300 ಡೆಸಿಬಲ್. ಪರ್ಮಿಟೆಡ್ ಲಿಮಿಟ್ 65, ಆದ್ರೆ 300 ಡೆಸಿಬಲ್ ತನಕ. DJ ಅಂದ್ರೆ ಡಿಸ್ಕ್ ಜಾಕಿ ಅಂತ ಹೇಳಿ ಅದೊಂದು ವಿಶೇಷ ಸ್ಪೀಕರ್. ಅದು ಕನಿಷ್ಠ ಅಂತಾರೆ 1000 ಡೆಸಿಬಲ್ ತನಕನು ಅಂದ್ರೆ ಒಬ್ಬ ಮನುಷ್ಯನ ಶಾಶ್ವತ ಕಿವುಡು ಮಾಡುವಷ್ಟು ಶಬ್ದವನ್ನು ಉಂಟು ಮಾಡ್ತದೆ. ಇದನ್ನ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಆಕ್ಚುಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಇದಕ್ಕೆ ವಿಶೇಷವಾದಂತಹ ಕ್ರಮ ತಗೊಂಡು 1 ಲಕ್ಷ ರೂಪಾಯಿ ತನಕ ದಂಡ ಮತ್ತೆ 5 ವರ್ಷದ ತನಕ ಸಜಾ ಮಾಡುವಂತ ಒಂದು ಕೇಸ್ ಇದು. ಆದ್ರೆ ಈಗ ಪೊಲೀಸರು ಅವರ ಲಿಮಿಟ್ ನಲ್ಲಿ ಏನು ಅಂತ ಹೇಳಿ ಒಂದೊಂದು ಕ್ರಮ ತೆಗೆದುಕೊಂಡಿದ್ದಾರೆ. ಆದ್ರೆ ಈಗ ಒಂದು ಶಶಿತ್ಲನ ಒಂದು ಕಡೆ ಮಾತ್ರ ಅವರು ಕೇಸ್ ಮಾಡಿದ್ದಾರೆ. ಇದು ಬಹಳಷ್ಟು ಜನರಿಗೆ ಅಸಮಾಧಾನಕ್ಕೆ ಕಾರಣ ಆಗಿದೆ. ಆದರೆ ಈ ಒಂದು ಕಂಪ್ಲೇಂಟ್ ಯಾರೇ ಮಾಡಿದಿರಲಿ ಎಲ್ಲ DJಗಳ ಮೇಲೂ ಸಹ ಆಕ್ಷನ್ ಆಗಿದೆ. ಅದು ಯಾವುದೇ ಜಾತಿ ಮತ ಧರ್ಮಕ್ಕೆ ಸಂಬಂಧಪಟ್ಟದಲ್ಲ. DJ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೀವು ಇದು ಮಾಡಿ ದೂರಿದ್ದೀರಾ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಾವು ಕೊಟ್ಟಿದ್ದೇವೆ. ಏನಂದ್ರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೋದ ವರ್ಷದಿಂದ ಬಹಳಷ್ಟು ನಾವು 3-4 ಸಲ ಪೇಪರ್ ನಲ್ಲಿ ಆರ್ಟಿಕಲ್ ಕೊಟ್ಟಿದ್ದೇವೆ. ಇದನ್ನ ಸಾರ್ವಜನಿಕ ಹಿತಾಸಕ್ತಿ ಅಂತ ಹೇಳಿ ನೀವು ಕನ್ಸಿಡರ್ ಮಾಡ್ಬೇಕು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಇಡೀ ಉತ್ತರ ಕನ್ನಡ ಜಿಲ್ಲೆಗಿರೋದು ನಾವು ಒಬ್ಬನೇ ಅಧಿಕಾರಿ, ನಾವೇನ್ ಮಾಡ್ಬೇಕು ಅಂತ ಹೇಳ್ತಾರೆ. ಅಷ್ಟೆಲ್ಲ ನಾವು ಇಡೀ ಉತ್ತರ ಕನ್ನಡ ಜಿಲ್ಲೆ ಎಲ್ಲಾ ಪೊಲೀಸ್ ಠಾಣೆಗೆ ಡೆಸಿಬಲ್ ಮೀಟರ್ ಅನ್ನ ನಾವು ಡೊನೇಷನ್ ಕೊಡ್ತೇವೆ ಅಂತ ಹೇಳಿದ್ದೇವೆ ಸಾರ್ವಜನಿಕ ಹಿತದೃಷ್ಟಿಯಿಂದ. ಇದನ್ನು ಸಹ ಈ ಆಫರ್ ಈಗಲೂ ಸಹ ನಮ್ದು ಚಾಲ್ತಿಯಲ್ಲಿದೆ. ಏನಂದ್ರಿ? ಎಲ್ಲಾ ಉತ್ತರ ಕನ್ನಡ ಜಿಲ್ಲೆ ಎಲ್ಲಾ ಪೊಲೀಸ್ ಠಾಣೆಗೆ ಈ ಒಂದು ಸೌಂಡ್ ಅಂಡ್ ನಾಯ್ಸ್ ರೂಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಡೆಸಿಬಲ್ ಮೀಟರ್, ಸೌಂಡ್ ಅನ್ನು ಅಳತೆ ಮಾಡುವಂತ ಮೀಟರ್ ಅಗತ್ಯ ಇದ್ರೆ ನಾವು ಅದನ್ನ ಡೊನೇಷನ್ ಕೊಡ್ಲಿಕ್ಕೆ ರೆಡಿ ಇದ್ದೇವೆ ನಮ್ಮ ಹಣದಿಂದ. ಅದನ್ನ SP ಸಾಹೇಬರಾಗ್ಲಿ ಅಥವಾ ಉನ್ನತ ಅಧಿಕಾರಿಗಳು ಆಗಲಿ ಅದನ್ನು ಕನ್ಸಿಡರ್ ಮಾಡಬೇಕು. ಮತ್ತೆ ಈ ನಮ್ಮ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಕೆಲಸಕ್ಕೆ ನಮ್ಮ ರಾಜ್ಯ ದಲಿತ ರಕ್ಷಣಾ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ತಿಮ್ಮಪ್ಪ ಮುಖ್ರಿ ಮತ್ತು ಅವರ ಎಲ್ಲ ಸಂಘಟಕರು ನಮ್ಗೆ ಬಹಳ ಬೆಂಬಲ ಕೊಟ್ಟಿದ್ದಾರೆ. ತುಂಬಾ ಪ್ರಜ್ಞಾವಂತಿಕೆಯಿಂದ. ದಲಿತರಲ್ಲ? ಹೌದು,
ದಲಿತ ರಕ್ಷಣಾ ವೇದಿಕೆ. ಕೊನೆಯದಾಗಿ ನಾನು ಒಂದು ಮಾತು ಹೇಳ್ತೇನೆ. ಈ ಡಿಜೆ ಹಾಕುವಂತ ಏನು ಒಂದು ವಿದ್ಯಮಾನ ಇದೆ, ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ, ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತದೆ, ಪರಿಸರ ಕಾಯ್ದೆಯ ಉಲ್ಲಂಘನೆ ಆಗ್ತದೆ, ಪಶು ಪಕ್ಷಿಗಳ ಹಿತರಕ್ಷಣೆಗೆ ಅದು ಅಡ್ಡಿ ಆಗ್ತದೆ, ಶಿಶು ಮಕ್ಕಳ ಆರೋಗ್ಯಕ್ಕೆ ತೊಂದರೆ ಆಗ್ತದೆ, ಭಾರತ ಸಹಿ ಮಾಡಿದಂತ ಎಷ್ಟೋ ಅಂತಾರಾಷ್ಟ್ರೀಯ ಒಪ್ಪಂದಗಳ ಉಲ್ಲಂಘನೆ ಆಗ್ತದೆ. ಅದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತ ಈ ಸಂವಿಧಾನದಲ್ಲಿ ಆರ್ಟಿಕಲ್ 19ರಲ್ಲಿ ಒಂದು ಮೂಲಭೂತ ಹಕ್ಕನ್ನು ನಮ್ಮ ಸಂವಿಧಾನ ಎಲ್ಲರಿಗೂ ಕೊಟ್ಟಿದೆ. ಏನು ಅಂದ್ರೆ ಶಾಂತಿಯಿಂದ ಜೀವಿಸುವಂತ ಹಕ್ಕು. ಈ ಶಾಂತಿಯಿಂದ ಜೀವಿಸುವಂತ ಮೂಲಭೂತ ಹಕ್ಕನ್ನ ಡಿಜೆ ಮತ್ತು ಈ ಅಕ್ರಮ ಧ್ವನಿವರ್ಧಕಗಳು ಕಸಿಯುತ್ತವೆ ಅಂತ ಹೇಳ್ಕೊಂಡು ಸುಪ್ರೀಂ ಕೋರ್ಟೇ ಡಿಸಿಷನ್ ಅನ್ನು ಕೊಟ್ಟಿದೆ. ಅದರ ಪ್ರಕಾರ ಸುಪ್ರೀಂ ಕೋರ್ಟ್ ಡಿಸಿಷನ್ ಸಹ ನಾವು ರಾಜಕೀಯ ಉದ್ದೇಶಕ್ಕಾಗಿ ಅವರು ಕೊಟ್ಟ ಡಿಸಿಷನ್ ಸರಿ ಇಲ್ಲ, ನಮಗೆ ನಮ್ಮ ಮನರಂಜನೆಯೇ ಮುಖ್ಯ ಅಂತ ಹೇಳುವಂತ ನಿರ್ಣಯವನ್ನು ತಗೊಂಡು ಯಾವುದೇ ರೀತಿಯಲ್ಲಿ ತಪ್ಪನ್ನ ಪ್ರೋತ್ಸಾಹಿಸುವಂತ ಕೆಲಸವನ್ನು ರಾಜಕೀಯ ಮುಖಂಡರು ಮಾಡಬಾರ್ದು. ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾರಾದ್ರೂ ಮನರಂಜನೆಗಾಗೋ ಅಥವಾ ಯಾವುದೇ ಕಾರಣಕ್ಕಾಗಿ ಡಿಜೆ ಅಂತ ಈ ಒಂದು ತಪ್ಪು ಸಂಪ್ರದಾಯವನ್ನು ಹಾಕಿದ್ರೆ ಅವರಿಗೆ ಬುದ್ಧಿ ಹೇಳಬೇಕು. ಈ ರೀತಿ ಮಾಡೋದು ಒಳ್ಳೇದಲ್ಲ, ಸಮಾಜಕ್ಕೆ ಒಳ್ಳೇದನ್ನು ಮಾಡಿ ಹೇಳುವಂತ ಒಂದು ಉಪದೇಶವನ್ನು ಮಾಡಿ ತರಬೇಕೆ ವಿನ ಆ ಡಿಜೆ ಮಾಡೋದನ್ನೇ ವೈಭವೀಕರಿಸಿ ಅದನ್ನೇ ದೊಡ್ಡ ವಿಚಾರವನ್ನಾಗಿ ಮಾಡಿ ರಾಜಕೀಯಕ್ಕೆ ಉಪಯೋಗಿಸಿಕೊಳ್ಳುವುದನ್ನ ನಾವು ಖಂಡಿತ ವಿರೋಧಿಸ್ತೇವೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಈಗ ಯಾರು ದೂರು ಕೊಟ್ಟಿದ್ದಾರೋ ನಮ್ಗೆ ಗೊತ್ತಿಲ್ಲ, ಇನ್ನು ಮುಂದೆ ಏನಾದರೂ ಈ ರೀತಿ ನಮಗೆ ನಮ್ಮ ಸುತ್ತಮುತ್ತಲಿಗೆ ಸೀಮಿತವಾಗಿ ಯಾರಾದರೂ ಡಿಜೆ ಹಾಕಿ ನಮಗೆ ತೊಂದರೆ ಆದ್ರೆ, ಸಾರ್ವಜನಿಕ ತೊಂದರೆ ಆದ್ರೆ, ನಾವು ಸ್ವತಃ ಪೊಲೀಸ್ ಸ್ಟೇಷನ್ಗೆ ಬಂದು ಲಿಖಿತವಾಗಿ ದೂರನ್ನು ಕೊಡ್ತೇವೆ. ಮತ್ತು ಇದಕ್ಕೆ ಪೊಲೀಸ್ ಅಧಿಕಾರಿಗಳು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, DYSP ಲೆವೆಲ್ನಿಂದ ಅದು ಸ್ಟಾರ್ಟ್ ಆಗ್ತದೆ. ಈ ಎಲ್ಲ ಅಧಿಕಾರಿಗಳು ಸಂಪೂರ್ಣವಾಗಿ ಸ್ಪಂದಿಸಬೇಕು. ನೀ ಜರ್ಕ್ ರಿಯಾಕ್ಷನ್ ಅಂತ ಹೇಳ್ತಾರೆ, ತಕ್ಷಣ ಸ್ಪಂದಿಸಬೇಕು. ಇವ್ರೇನ್ ಹೇಳ್ತಾರೆ, ಇದು ಇನ್ನೊಂದು ಅರ್ಧ ತಾಸು ಮುಗೀತದ್ರಿ, ಇನ್ನೊಂದು 2 ತಾಸಿಗೆ ಮುಗೀತದ್ರಿ, ಹೀಗೆ ಅಂತ ಹೇಳಿ ಕಾರ್ಯಕ್ರಮ ಮುಗಿಯೋ ತನಕ ತಗೊಂಡು ಹೋಗಿ ಆಮೇಲೆ ಈಗ ಮುಗೀತಲ್ಲ, ಈಗ ನಿಮ್ ತೊಂದರೆ ಮುಗೀತಲ್ಲ ಅಂತ ಹೇಳಿ ಇದೇ ರೀತಿ ರಿಪೀಟ್ ಆಗ್ತದೆ. ಇವಾಗ ಗಣೇಶ ಚತುರ್ಥಿ ಮುಗೀತು, ಇನ್ನು ನಾಳೆಗೆ ಶಾರದೋತ್ಸವ, ಆಂಜನೇಯೋತ್ಸವ, ಕೃಷ್ಣೋತ್ಸವ, ಪ್ರತಿಯೊಂದು ಗಲ್ಲಿಯಲ್ಲಿ ಎಲ್ಲ ಕಡೆ ಇವತ್ತು ಇವಂದಾದ್ರೆ ನಾಳೆ ಮತ್ತೊಬ್ಬಂದು, ನಾಳೆ ಮಗದೊಂದು. ಈ ರೀತಿಯಾಗಿ ನಾವು ಈಗ ಇನ್ನೊಬ್ರು ಸಾರ್ವಜನಿಕರು ಅವರು ಇದನ್ನು ಹೇಳ್ತಾರೆ. ನಾನು ಇಷ್ಟಕ್ಕೆ ನಾನು ಮಾತನ್ನು ಮುಗಿಸ್ತೇನೆ. ಜ್ಯೋತಿ ಜ್ಯೋತಿ ನಾಯ್ಕ. ಜ್ಯೋತಿ ನಾಯ್ಕ. ಇಲ್ಲಿ ಊರು ಯಾವುದು? ಹೋದ ವರ್ಷ ಡಿಸೆಂಬರ್ 24ರಿಂದ ನವೆಂಬರ್ 5ರ ಆಸ್ಪಾಸ್ನಲ್ಲಿ 42 ದಿನದಲ್ಲಿ 35 ದಿನ ನಾವು ಮೈಕು ಡಿಜೆ ಶಬ್ದಗಳನ್ನು ಕೇಳಿದೆ. ಅದಕ್ಕಾಗಿ ಈ ಡಿಜೆ ಶಬ್ದಗಳಿಂದ ನಾವು ಬೇಸತ್ತು ಹೋಗಿದ್ದೇವೆ. ಮಕ್ಕಳಿಗೆ ಓದ್ಲಿಕ್ಕೆ ಆಗುದಿಲ್ಲ, ಏನಿಲ್ಲ. ನಾನು ಎಷ್ಟೋ ಸಾರಿ ಕಡ್ಲೆ ಸುತ್ತಮುತ್ತಲು ಎಲ್ಲ ಕಡೆ ಸೌಂಡು ಅಲ್ಲಿ ತನಕನೂ ಹೋಗ್ತದೆ. ಅದಕ್ಕಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆಲ್ಲ ತೊಂದರೆ ಆಗ್ತದೆ. ನಮ್ಮನೆಲ್ಲೂ ವಯಸ್ಸಾದವರು ಇದ್ದಾರೆ. ನಾವು ಕೆಲವಷ್ಟು ಸಾರಿ 112 ಫೋನ್ ಮಾಡಾಯ್ತು, ಪೊಲೀಸರಿಗೆ ತಿಳಿಸಾಯ್ತು, ಏನು ಸರಿಯಾಗಿ ಕೆಲಸ ಆಗ್ತಾ ಇರಲಿಲ್ಲ. ಈ ಸಲ ಗಣೇಶೋತ್ಸವಕ್ಕೆ ಪೊಲೀಸರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವರಿಗೆ ಧನ್ಯವಾದ. ಡಿಜೆಗಳ ಹಾವಳಿ ಹೆಚ್ಚಾಗಿದೆ ಸರ್. ಡಿಜೆಗಳ ಹಾವಳಿ ಹೆಚ್ಚಾಗಿದೆ. ಎಲ್ಲ ಎಲ್ಲ ಕಡೆ ಇದೆ ಸರ್. ಡಿಜೆಗಳ ಹಾವಳಿ ಹೆಚ್ಚಾಗಿದೆ. ಹಾಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಈ ಶಿಶು ಮಕ್ಕಳು ಎಲ್ಲರೂ ಅದನ್ನ ಫೇಸ್ ಮಾಡೋದು ಹೆಂಗೆ ಗೊತ್ತಾಗ್ತಾ ಇಲ್ಲ. ಆಯ್ತಾ, ಧೈರ್ಯವಾಗಿ ಯಾರು ಬರ್ತಾ ಇಲ್ಲ. ಈಗ ಸರ್ ಎಲ್ಲ ಬಂದಿದ್ದರಿಂದ ಬಹಳ ಅನುಕೂಲ ಆಗಿರ್ಬೋದು, ತುಂಬಾ ಜನರಿಗೆ ಅನುಕೂಲ ಆಗಿರ್ಬೋದು. ಅದರಿಂದ ಏನಪ್ಪಾ ಅಂದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಇದು ಮಾಡಿದೆ, ಆ್ಯಕ್ಷನ್ ತಗೊಂಡಿದೆ, ಅದಕ್ಕೆ ನಾವು ತುಂಬಾ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈಗ ಮುಂದೆ ಏನು ಕಾರ್ಯಕ್ರಮಗಳೆಲ್ಲ ಬರ್ತದೆ ಅದಕ್ಕೆಲ್ಲ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಕ್ಷನ್ ಏನು ತಗೊಳ್ತದೆ ಅದಕ್ಕೆ ನಾವು ಎಲ್ಲ ಸಾರ್ವಜನಿಕರು ಬೆಂಬಲವಾಗಿದ್ದೇವೆ. ಹೋರಾಟ ಇಲ್ಲ, ಎಲ್ಲ ಸಾರ್ವಜನಿಕರಾಗಬೇಕು. ಆದರೆ ನಮ್ಮ ಶಕ್ತಿ ಸೀಮಿತ ಉಂಟು. ನಾವೆಲ್ಲ ಕಡೆ ಊರ್ನಲ್ಲಿ ಹೋದ್ರೆ ನಾವು ಗುತ್ತಿಗೆ ತಗೊಂಡಂಗೆ ಮಾಡ್ಬಿಟ್ರು. ಕೊನೆಗೆ ಪೊಲೀಸರಿಗೆ ಫೋನ್ ಮಾಡಿದ್ರು ಬಂದು ನಮಗೆ ಫೋನ್ ಮಾಡ್ತಾರೆ. ಹಂಗೆ ಮಾಡ್ಲಿಕ್ಕೆಲ್ಲ ಆಗುದಿಲ್ಲ. ಅದಕ್ಕಾಗಿ ನಾವು ಕಡ್ಲಿಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಬಾಡ ಕಾಗಾಲು ಅಗನಶ್ಟಿ ಬರುದಿಲ್ಲ. ಬಾಡ ಕಾಗಾಲು ಹೊಲನ ಗದ್ದೆದಷ್ಟು ಡಿಜೆ ನಮಗೆ ಬರ್ತದೆ, ಮೈಕ್ ಬರ್ತದೆ. ಮಾಸೂರು, ಹೆಗಡೆ, ಮಿರ್ಜಾನಿಂದ ನಮಗೆ ಬರ್ತದೆ. ಈ ಕಡೆ ಹಣ್ಣೆ ಮಠದ್ದು ಬರ್ತದೆ, ಮದ್ಗುಣಿಂದ ಬರ್ತದೆ, ಹೊಳಕಾರ್ನಿಂದ ಬರ್ತದೆ, ಆಮೇಲೆ ಶಶಿ ಇದ್ಲಿಂದ ಬರ್ತದೆ. ಎಲ್ಲ ಕಡೆ ಡಿಜೆ ಇದೆ, ಎಲ್ಲ ಕಡೆದು ಡಿಜೆ ಇದೆ.
ಪ್ರತಿಯೊಂದು ಡಿಜೆ ಅಷ್ಟೆಲ್ಲ ಮೈಕು. ಈಗ ಇನ್ನು ರಾತ್ರಿ 10 ಗಂಟೆ ಶುರು ಮಾಡಿದ್ರು ವಾಲಿಬಾಲ್ ಮ್ಯಾಚ್ ಶುರು ಆಗ್ತದೆ, ಕ್ರಿಕೆಟ್ ಮ್ಯಾಚ್ ಶುರು ಆಗ್ತದೆ. ರಾತ್ರಿ 9 ಗಂಟೆ ಸ್ಟಾರ್ಟ್ ಆದ್ರೆ ಇಡೀ ರಾತ್ರಿ ಕಳೆದು ಮಾರನೇ ದಿವಸ 11 ಗಂಟೆ ತನಕ ಮೈಕ್ ಹಚ್ತಾರೆ. ಎಷ್ಟು ತನಕ ಸರ್? 15 ಜನ ಪ್ರೇಕ್ಷಕರು ಇರುವುದಿಲ್ಲ, ಆದ್ರೆ 10,000 ಜನ ಅವರ ಕಾಮೆಂಟ್ರಿಯನ್ನು ಕೇಳ್ಬೋದು. ಈಗ ಈ ಗಣೇಶೋತ್ಸವದಿಂದ ಶುರುವಾದದ್ದು ಡಿಜೆ ಇನ್ನು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತನಕನೂ ಯಾವ ತರ ಡಿಜೆ ಒಂದೇ ಅಲ್ಲ, ಮೈಕ್ ಸಹಿತ ಯಕ್ಷಗಾನ. ಇವತ್ತು ಒಂದು ಊರಲ್ಲಿ ಯಕ್ಷಗಾನ, ನಾಳೆ ಮತ್ತೊಂದು ಊರಲ್ಲಿ ನಾಟಕ ಇದೆ. ಪ್ರತಿ ಇಲ್ಲಾಂದ್ರೆ ಕ್ರಿಕೆಟ್ ಇರ್ತದೆ ನ್ಯೂ ಇಯರ್ ತನಕನು. ಪ್ರತಿ 2 ದಿನ ಬಿಟ್ಟು ದಿನ ಕೇಳ್ತಾ ಇರ್ಬೇಕು ಮೈಕ್ ಸೌಂಡ್. ನಾವು ಅನ್ಕೊಂಡಿರ್ತೀವಿ ಸರ್, ಇದರೊಂದಿಗೆ ತಂಡದ ಮೊತ್ತ 6 ಎಷ್ಟು ಡಿಸ್ಟರ್ಬ್ ಆಗಬೇಡ. ಅದು ಸರ್ 15 ಜನ ಇದ್ರೆ 8-10 ಕಿಲೋಮೀಟರ್ ರಾತ್ರಿ ಮೈಕ್ ಹಚ್ತಾರೆ. ಮತ್ತೆ ಅವ್ರು ಕಾರ್ಯಕ್ರಮ ನಡೆಸ್ತಾರಲ್ಲ, ಅದು ಅಷ್ಟೇ ಸ್ಥಳಕ್ಕೆ ಸೀಮಿತವಾಗಿ ಅವರು ಸೌಂಡ್ ಅನ್ನು ಇಟ್ಕೊಂಡ್ರೆ ಅಡ್ಡಿಲ್ಲ. ಅದು ಅಷ್ಟು ದೂರ ನಮಗೆ ನಿದ್ದೆಗೆಡಿಸುವಷ್ಟೆಲ್ಲ ಸೌಂಡ್ ಇಡೋದು ತಪ್ಪಲ್ವ? ಅದು ಯಾವುದೇ ಒಂದು ಕಾರ್ಯಕ್ರಮದ ನಾವು ಪ್ರತಿ ಸಲ ಯಾವುದೇ ಕಾರ್ಯಕ್ರಮದವ್ರು ಬಂದ್ರೆ ಅವರಿಗೆ ಫಸ್ಟ್ ಡೊನೇಷನ್ ಕೊಡ್ತೇವೆ, ಒಂದು ಚೂರು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ. ಕೊನೆಗೆ ಅವರು ಅದಷ್ಟನ್ನು ಮಾಡ್ತಿದ್ರೆ ಮತ್ತು ಶುರುವಾದ್ರೆ ಅವರಿಗೆ ಫೋನ್ ಮಾಡಿ ಹೇಳ್ತೇವೆ. ಅಷ್ಟು ಆಗಿದ್ರೆ ನಾವು ಪೊಲೀಸರಿಗೆ ತಿಳಿಸ್ತೇವೆ. ಮತ್ತೆ ಯಾವುದೇ ಕಾರ್ಯಕ್ರಮವನ್ನು ಬಂದ್ ಮಾಡಿ ಅಂತ ಹೇಳಿ ಯಾವೂ ಕೇಳಲಿಲ್ಲ ನಾವು. ದಯವಿಟ್ಟು ನಿಮ್ಮ ಇದಕ್ಕಷ್ಟೇ ಸೀಮಿತ ಆಗಿ, ಬೇಕಾದ್ರೆ ರಾತ್ರಿ ಬೇಕಾದ್ರೂ ಹಚ್ಕೊಳ್ಳಿ, ನಿಮ್ಮ ಇದಕ್ಕಷ್ಟೇ ಸೀಮಿತ ಆಗಿ ನಮ್ಗೆ ಇಡೀ ಊರಿಗೆ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಮಾಡಬೇಡಿ ಹೇಳುವಂಥ ದೃಷ್ಟಿಯಿಂದ ಮಾತ್ರ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಇದು ಒಂದು ಪವಿತ್ರವಾದ ಆಚರಣೆ. ಗಣೇಶನಿಗೆ ದೊಡ್ಡ ಕಿವಿ ಉಂಟು. ದೊಡ್ಡ ಕಿವಿ ಹೇಗುಂಟು ಅಂತ ಹೇಳಿದ್ರೆ ಮೊರದಗಲದ ಕಿವಿ. ಅವನಿಗೆ ಇಡೀ ಜಗತ್ತಿನಲ್ಲಿ ಇರುವೆ ಸದ್ದು ಸಹ ಕೇಳ್ತದೆ, ಇರುವೆ ಶಬ್ದದ ಹೆಸರು. ಅಷ್ಟು ದೊಡ್ಡದು ಭಗವಂತ. ಅವನ ಮುಂದೆ ನಾವು ಪೂಜೆ ಮಾಡಿ ಆಮೇಲೆ ವಿಸರ್ಜನೆ ಮಾಡುವಾಗ ಎಷ್ಟೋ ಜನ ಮಾತೆಯರ ಎದುರುಗಡೆ, ಮಕ್ಕಳ ಎದುರುಗಡೆ ಸಿನಿಮಾ ಹಾಡು ಹಾಕೊಂಡು ಡಿಸ್ಕೋ ಮಾಡುವಂತ ಡಿಜೆ ಹಾಕೊಂಡು, ಲೈಟ್ ಹಾಕೊಂಡು, ಕ್ಲಬ್ನಲ್ಲಿರುವಂತೆ ಡಿಜೆ ಹಾಕಿದ್ರೆ, ಡ್ಯಾನ್ಸ್ ಮಾಡಿದ್ರೆ ನಮ್ಮ ಪರಂಪರೆಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ದೇವರಿಗೆ ಮಾಡುವಂತ ಅಪಮಾನ ಅಲ್ವದು. ಇನ್ನು ಆ ರೀತಿನೂ ಅವ್ರಿಗೆ ಮಾಡ್ಲೇಬೇಕು, ಅದೇ ರೀತಿನೇ ಅವ್ರಿಗೆ ಹಬ್ಬ ಆಚರಿಸಬೇಕು ಅಂತ ಹೇಳಿದ್ರೆ ಅವ್ರಿಗೆ ಮಾಡುವಂತ ಸ್ವಾತಂತ್ರ್ಯ ಇದೆ, ನಾವೇನು ಅಡ್ಡಿ ಮಾಡುವುದಿಲ್ಲ. ಆದ್ರೆ ಉಳಿದು ಎಲ್ಲಾ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು. ಹಬ್ಬದ ಆಚರಣೆ ಅವರು ಚಂದಾಗಿ ಭಕ್ತಿ ಗೀತೆನ ಮಾಡ್ಲೋ, ಪರಂಪರೆಗೆ ಅನುಗುಣವಾಗಿ ಮಾಡ್ಲೋ, ನಾವು ಅದರಲ್ಲಿ ನಾವು ಭಾಗಿಯಾಗ್ಬೋದು. ಅಲ್ಲ, ನೀವು ಸೈಂಟಿಫಿಕ್ ಆಗಿ ನೀವು ವಿರೋಧ ಮಾಡ್ತೇವೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ, ಸಾಮಾಜಿಕವಾಗಿ ಮತ್ತು ಸೈಂಟಿಫಿಕ್ ಮತ್ತು ಅವರ ಅಭಿಪ್ರಾಯ ಹಾಗಲ್ಲ. ನೀವು ಆಚರಣೆಗೆ ವಿರೋಧ ಮಾಡ್ತೀರಿ ಅನ್ನುವಂಥದ್ದು ಅದು ತಪ್ಪು. ನಾವು ಅವರ ಸಂಪೂರ್ಣ ಆಚರಣೆಗೆ ನಾವು ಅಲ್ಲಿ ಹೋಗಿ ಅವ್ರಿಗೆ ಡೊನೇಷನ್ ಸಹ ಕೊಡ್ತೇವೆ. ಸತ್ಯ ಹೇಳ್ತೇನೆ, ಅವ್ರಿಗೆ ನಾವು ಇದನ್ನ ಮಾಡ್ತೇವೆ, ಏನು ಅವರ ಎಲ್ಲ ಆಚರಣೆಗೆ ನಾವು ಪ್ರೋತ್ಸಾಹ ಕೊಡ್ತೇವೆ, ಮಾರ್ಗದರ್ಶನ ಸಹ ಮಾಡ್ತೇವೆ. ನಮ್ಗೇನು ಮಾರ್ಗದರ್ಶನ ಮಾಡುವಂತ ದೊಡ್ಡ ಕೆಪಾಸಿಟಿ ಏನಿಲ್ಲ. ಆದ್ರೆ ಡಿಜೆಗೆ ಮಾತ್ರ ನಾವು ವಿರುದ್ಧ. ಅವ್ರು ಎಲ್ಲ ಬಾಕಿ ಉಳಿದಕ್ಕೆ ನಾವು ವಿರೋಧ ಇಲ್ಲ, ಬಾಕಿ ಯಾವುದೇ ಕಾರ್ಯಕ್ರಮಕ್ಕೂ ವಿರೋಧ ಇಲ್ಲ. ಡಿಜೆಗೆ ಮಾತ್ರ ನಾವು ವಿರೋಧ. ಮತ್ತು ಅಕ್ರಮವಾದಂತ ಮೈಕ್ ಸೆಟ್ಟಿಂಗ್, ಜೀವಾಳ, ಅದನ್ನ ನಾವು ರಕ್ಷಣೆ ಮಾಡಬೇಕು. ಆದ್ರೆ ಇದೇ ರೀತಿ ಡಿಜೆ ಮುಂದುವರೆದ್ರೆ ಏನಾಗ್ತದೆ ಹೇಳಿ, ನಮ್ಮ ಮುಂದಿನ ಜನಾಂಗ ಇದೇ ರೀತಿ ನಮ್ಮ ಹಬ್ಬ ಮಾಡೋದೇ ಹೀಗೆ ಅಂತ ಹೇಳುವಂತ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಈ ವರ್ಷದ ಡಿಜೆ ಹೋದ ವರ್ಷಕ್ಕಿಂತ ಜಾಸ್ತಿ ಇಂಟೆನ್ಸಿಟಿ ಇದೆ. ಯಾಕೆ ಅಂತ ಹೇಳಿದ್ರೆ ಆ ಡಿಜೆ ಉಪಯೋಗಿಸೋರು ಕಿವಿಯನ್ನು ಸ್ವಲ್ಪ ಕೆಪ್ಪಾಗ್ತಾ ಇದ್ದಾರೆ, ಮತ್ತು ಮತ್ತೆ ಹೊಸತನ ಬರ್ತಾ ಹೋಗ್ತದೆ. ಎಲ್ಲ ಮತ್ತೆ ಕಾನೂನು ಬಾಹಿರವಾಗಿ ಬರ್ತದೆ.